ಹಾಯ್ ಹಲೋ ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ಪ್ರಾಚಿ ಫುಡ್ಸ್ಗೆ ಸ್ವಾಗತ. ಮಾವಿನ ಹಣ್ಣು ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ? ಹಣ್ಣುಗಳ ರಾಜ ಈ ಹಣ್ಣು. ಮಾವಿನ ಹಣ್ಣಿನ ಸೀಸನಲ್ಲಿ ಒಂದು ಸಾರಿನಾದರೂ ಈ ಮ್ಯಾಂಗೋ ಲಸ್ಸಿ ಕುಡಿಲೇಬೇಕು. ಹಾಗೆ ನಾನಿಲ್ಲಿ ಲಸ್ಸಿ ಮಾಡೋದಕ್ಕೆ ಬಟರ್ಫ್ಲೈ ಮಿಕ್ಸಿ ಯೂಸ್ ಮಾಡಿದ್ದೀನಿ. ನೀವೇನಾದರೂ ಮಿಕ್ಸಿ ತಗೋಬೇಕು ಅಂದ್ಕೊಂಡಿದ್ದೆ ಯಾವುದೇ ಡೌಟ್ ಇಲ್ಲದೆ ಇದನ್ನು ತಗೋಬೋದು. ಇದರ ಬಗ್ಗೆ ಡೀಟೇಲ್ಸ್ ಆಮೇಲೆ ಹೇಳ್ತೀನಿ, ಮಿಸ್ ಮಾಡದೆ ವಿಡಿಯೋ ನೋಡಿ. ಮ್ಯಾಂಗೋ ಲಸ್ಸಿ ಮಾಡೋದಕ್ಕೆ ಮೊದಲು 2 ಮಾವಿನ ಹಣ್ಣನ್ನು ತೊಳೆದು ಕಟ್ ಮಾಡಿಕೊಂಡು ಅದರ ಪಲ್ಪ್ನ ಈ ಥರ ಸ್ಪೂನಿಂದ ತೆಗೆದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ. ಇದಕ್ಕೆ ಫ್ಲೇವರ್ ಕೊಡೋದಕ್ಕೆ ಏಲಕ್ಕಿ ಪುಡಿ ಹಾಕಿ, ನಿಮಗೆ ಸಿಹಿ ಎಷ್ಟು ಬೇಕೋ ಅಷ್ಟು ಸಕ್ಕರೆ ಹಾಕಿ. ಸಕ್ಕರೆ ಬೇಡ ಅನ್ನೋರು ಬೆಲ್ಲ ಪುಡಿ ಮಾಡಿಕೊಂಡು ಹಾಕೋಬೋದು. ಮೊದಲಿಗೆ ಇದನ್ನಷ್ಟು ಸ್ಮೂತಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ನಂತರ ಇದಕ್ಕೆ 1 ಕಪ್ ಗಟ್ಟಿ ಮೊಸರು ಜೊತೆಗೆ 4 ಐಸ್ ಕ್ಯೂಬ್ ಹಾಕ್ಕೊಂಡು ಫಸ್ಟ್ ಸೆಕೆಂಡ್ ಅಂತ ಗ್ರೈಂಡ್ ಮಾಡ್ಕೊಳ್ಳೋ ಬದಲು ಪಿಪ್ ಅಂತ ಬಟನ್ ಇರುತ್ತೆ ಅಲ್ವಾ ಲೆಫ್ಟ್ ಸೈಡ್, ಅದಕ್ಕೆ 1 ನಿಮಿಷ ಸ್ವಿಚ್ ಮಾಡಿದರೆ ಸಾಕು. ಕ್ರೀಮಿಯಾಗಿರೋ ಸೂಪರ್ ಟೇಸ್ಟಿ ಮ್ಯಾಂಗೋ ಲಸ್ಸಿ ರೆಡಿ. ಇದನ್ನು ನೀವು ಹೊರಗಡೆ ಎಲ್ಲಿಗಾದರೂ ತೊಗೊಂಡು ಹೋಗ್ತೀವಿ ಅನ್ನೋದಾದರೆ ಇದೇ ಜಾರ್ನಲ್ಲಿ ಕ್ಯಾರಿ ಮಾಡ್ಬೋದು. ಇದಕ್ಕೆ ಹಾಕಿರೋ ಬ್ಲೇಡ್ ಲಿಡ್ ತೆಗೆದು ಸಿಪ್ಪರ್ ಲಿಡ್ ಹಾಕೋಬೋದು. ಇದಕ್ಕೆ ರಬ್ಬರ್ ಅಟ್ಯಾಚ್ ಇರೋದ್ರಿಂದ ಟೈಟಾಗಿ ಕ್ಲೋಸ್ ಆಗುತ್ತೆ, ಸ್ವಲ್ಪನೂ ಲೀಕ್ ಆಗೋದಿಲ್ಲ. ಮನೇಲಿ ಮಕ್ಕಳಿದ್ರೆ ಇದಕ್ಕೆ ಒಂದು ಸ್ಟ್ರಾ ಹಾಕಿ ಕೊಟ್ಟರೆ ಅವರಿಗೂ ಖುಷಿಯಾಗುತ್ತೆ ಈ ಥರ ಕುಡಿಯೋದಕ್ಕೆ. ರೆಡಿಯಾಗಿರೋ ಮ್ಯಾಂಗೋ ಲಸ್ಸಿನ ಒಂದು ಗ್ಲಾಸ್ಗೆ ಹಾಕ್ಕೊಂಡು ಮೇಲೆ ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ಕೂಡ ಕುಡಿಬಹುದು. ಹಾಗೆ ಈ ಮಿಕ್ಸಿ ಬಗ್ಗೆ ಹೇಳ್ತೀನಿ ಅನ್ನಲ್ಲ, ಇದು ಬಟರ್ಫ್ಲೈ ಕಂಪ್ನಿದು. ನಾನು ಇದನ್ನು ಫ್ಲಿಪ್ಕಾರ್ಟ್ನಲ್ಲಿ ತಗೊಂಡಿದ್ದೀನಿ. ಇದಕ್ಕೆ 4 ಜಾರ್ ಕೊಟ್ಟಿದ್ದಾರೆ. 2 ಈ ಥರ ಗ್ಲಾಸ್ ಜಾರ್ ಕೊಟ್ಟಿದ್ದಾರೆ. ಒಂದು ಚಿಕ್ಕದಿದೆ, ಒಂದು ದೊಡ್ಡದು. ಎರಡಕ್ಕೂ ಒಂದೇ ಬ್ಲೇಡ್ ಇರೋ ಲಿಡ್ ಇದೆ. ಇದನ್ನು ನೀವು 2 ಜಾರ್ಗೂ ಯೂಸ್ ಮಾಡ್ಕೋಬೋದು. ಇದರಲ್ಲಿ ಜ್ಯೂಸ್ ಶೇಕ್ಸ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಹಾಗೆ ಈ 2 ಜಾರ್ಗೆ ಒಂದೊಂದು ಸಿಪ್ಪರ್ ಲಿಡ್ ಕೊಟ್ಟಿದ್ದಾರೆ. ಜ್ಯೂಸ್ ಮಾಡ್ಕೊಂಡಾಗ ಹಾಗೆ ಸಿಪ್ ಮಾಡ್ಬೋದು ಅಥವಾ ಹೀಗೆ ಫ್ರಿಡ್ಜ್ನಲ್ಲೂ ಇಡ್ಬೋದು. ಹೊರಗಡೆ ಎಲ್ಲಿಗಾದರೂ ಹೋಗ್ತೀವಿ ಅಂದಾಗ ಈಸಿಯಾಗಿ ಕ್ಯಾರಿ ಮಾಡಬಹುದು. ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ಕೆಳಗಡೆ ಬಿದ್ದರೆ ಒಡೆಯೋದಿಲ್ಲ. ವಾಶ್ ಮಾಡೋದಕ್ಕೂ ಕೂಡ ಈಸಿಯಾಗಿದೆ. ಹಾಗೆ ಇದ್ರ ಜೊತೆಗೆ 2 ಸ್ಟೀಲ್ ಜಾರ್ ಕೊಟ್ಟಿದ್ದಾರೆ. ಇದು ಕೂಡ ಒಂದು ದೊಡ್ಡದಿದೆ, ಒಂದು ಚಿಕ್ಕದು. ನೀವು ಇದರಲ್ಲಿ ಹಿಟ್ಟು ರುಬ್ಬಬಹುದು, ಗ್ರೇವಿ ಗ್ರೈಂಡ್ ಮಾಡ್ಕೋಬಹುದು, ಏನಾದರೂ ಮಸಾಲ ಪೌಡರ್ ಕೂಡ ಮಾಡ್ಕೋಬಹುದು. ತುಂಬಾ ಸ್ಮೂತಾಗಿ ಗ್ರೈಂಡ್ ಆಗುತ್ತೆ. ನಾನು ಇದನ್ನು ಯೂಸ್ ಮಾಡಿದಾಗಿನಿಂದನೂ ಒಳ್ಳೆ ರಿಸಲ್ಟ್ ಕೊಟ್ಟಿದೆ. ಹಾಗೆ ಇದರ ಪ್ರೈಸ್ ಏನು ಹೆಚ್ಚಿಗೆ ಏನಿಲ್ಲ. 1,800 ರೂಪಾಯಿ ಮೇಲೆ ಕೊಟ್ಟಿದ್ದೆ. 2,000 ರೂಪಾಯಿ ಒಳಗಡೆನೇ ನಿಮಗೆ ಈ ಮಿಕ್ಸಿ ಸಿಗುತ್ತೆ. ಈ ಮಿಕ್ಸಿನ ನೀವು ತಗೋಬೇಕು ಅಂದ್ಕೊಂಡಿದ್ರೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಬೈ ಮಾಡ್ಬೋದು ಅಥವಾ ಲಿಂಕ್ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೆ ಮ್ಯಾಂಗೋ ಲಸ್ಸಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಇನ್ನಷ್ಟು ರುಚಿಯಾದ ಅಡುಗೆಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.